ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ತೀರ್ಥಹಳ್ಳಿ ಯೂಟ್ಯೂಬ್ ಚಾನಲ್. ಹಾಯ್ ವೀವರ್ಸ್, ಹಾಯ್ ಅಂತ ಹೇಳು. ಸೊ ಇವತ್ತು ನಾನು ಒಂದು ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಆ ಈಸಿ ರೆಸಿಪಿಗೆ ನೀವು ಜಾಯ್ನ್ ಆಗಿಬಿಟ್ಟು ನನ್ನ ಜೊತೆ ನೀವು ಯಾವತ್ತಾದ್ರೂ ಟೈಮ್ ಸಿಕ್ಕಿದಾಗ ಈ ರೆಸಿಪಿನ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ನೋಡೋಣ ಏನು ರೆಸಿಪಿ ಅಂತ. ವೀವರ್ಸ್, ಇಲ್ಲಿ ಇಡ್ಲಿ ಪೆಡವಣ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಕೊಂಕಣಿಯಲ್ಲಿ. ಕನ್ನಡದಲ್ಲಿ ಇಡ್ಲಿ ಪಾತ್ರೆ. ಸೊ ಇದರಲ್ಲಿ ಇವಾಗ ನೋಡಿ ನಾನು ತೋರಿಸ್ತೀನಿ. ಫುಲ್ ಇಡ್ಲಿ ಇದೆ. ಓಕೆ, ಈ ಒಂದು ಇಡ್ಲಿ ಇದೆ ಅಲ್ವಾ, ಇದನ್ನು ನಾನು ಉದ್ದಿನ ಬೇಳೆ ಮತ್ತು ಇಡ್ಲಿ ರವೆ ಹಾಕಿ ಇಡ್ಲಿ ಮಾಡಿರೋವಂಥದ್ದು. ಸೊ ಇವಾಗ ಇದರಿಂದ ಒಂದು ಡಿಶ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಬಟ್ಲಿ ಇಡ್ಲಿ ಇದು. ನಮ್ಮ ಕಡೆ ನಾವು ಹೀಗೆ ಮಾಡೋದು ಇಡ್ಲಿನ. ಸೊ ಚೆನ್ನಾಗಿದೆ. ಓಕೆ, ಸೊ ಈ ಥರ ಇರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಇಡ್ಲಿನ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು. ಸೊ ಇಷ್ಟೇ ಇಂಗ್ರೀಡಿಯೆಂಟ್ ಇಡ್ಲಿ ಉಪ್ಪಿಟ್ಟು ಮಾಡೋಕ್ಕೆ ಸೂಪರಾಗಿ ಆಗುತ್ತೆ. ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಚಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಜೊತೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ ಮತ್ತು ಜೀರಿಗೆ, ಇಷ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ರಾತ್ರಿ ಹಿಂದೆ ಹೋಗೋ ಪಟ ಅನ್ನತ್ತೀಗ ಈ ಥರ ಎಲ್ಲ ಬ್ರೌನ್ ಕಲರ್ ಆದಾಗ ಸ್ವಲ್ಪ ಕರಿಬೇವು, ಹಸಿಮೆಣಸು, ಹಾಕ್ಕೋಬೇಕು. ಓಕೆ, ಈಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಅದು ಜಸ್ಟ್ ಕಲರ್ಗೆ ಚೆನ್ನಾಗಿರುತ್ತೆ. ಕಲರ್ ವೈಟ್ ಬದಲಿಗೆ ಒಂಚೂರು ಎಲ್ಲೋ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಸೊ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಓಕೆ, 1-2 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಇದಾದಮೇಲೆ ಇಡ್ಲಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸೇರಿಸಿದ್ರೆ ಆಯಿತು. ಇವಾಗ ಇದು ಮುಗಿತಾ ಬಂತು, ಅಂದರೆ ಲೈಕ್ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾನು ಇದಕ್ಕೆ ಈ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಇಡ್ಲಿನ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ಬೋದು, ಬಟ್ ನೋಡ್ಕೊಂಡು ಹಾಕಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಇಡ್ಲಿ ಉಪ್ಪಿಟ್ಟು ರೆಡಿ. ಟಂಟಡಾನ್. ಈ ರೀತಿ ಇಡ್ಲಿ ಉಪ್ಪಿಟ್ಟು ಆಯಿತು. ಉಪ್ಪಿಟ್ಟು ಜೊತೆಗೆ ಇನ್ನು ಮಿಕ್ಕಿರೋ ಒಂದು 4-5 ಇಡ್ಲಿಯಲ್ಲಿ ಈ ಥರ ನಾನು ಫ್ರೈ ಮಾಡ್ಕೊತೀನಿ. ನನಗೆ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ಸೊ ಇದು ಶಾಲೋ ಫ್ರೈ. ಒಂದು ತವಾ ಮೇಲೆ ಎಣ್ಣೆ ಹಾಕ್ಬಿಟ್ಟು ಜಸ್ಟ್ ನೀವು ಇಡ್ಲಿನ 2 ಪೀಸ್ ಮಾಡಿಕೊಂಡು ಮಧ್ಯ ಕಟ್ ಮಾಡಿಕೊಂಡು 2 ಪೀಸ್ ಮಾಡಿಕೊಂಡ್ರೆ ಸ್ವಲ್ಪ ತೆಳು ಆಗುತ್ತೆ. ಆವಾಗ ನಿಮಗೆ ರೋಸ್ಟ್ ಚೆನ್ನಾಗಾಗತ್ತೆ. ಸೊ ಈ ಥರ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಆಸಮಾಗಿರುತ್ತೆ. ಸಾಸ್ ಜೊತೆಗೆ ನೆಂಚ್ಕೊಂಡು ತಿನ್ಬೋದು. ಬ್ರೆಡ್ ರೋಸ್ಟ್ ಎಲ್ಲ ಮಾಡ್ಕೋತಿರಲ್ಲ, ಸೇಮ್ ಅದೇ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀವರ್ಸ್, ಇಷ್ಟು ಈಸಿಯಾಗಿ ನಾವು ಇಡ್ಲಿ ಉಪ್ಪಿಟ್ಟನ್ನ ಮಾಡ್ಕೋಬೋದು ಅಂತ. ಸೊ ಇಷ್ಟೇ ಸಿಂಪಲ್ಲಾಗಿ ಇಡ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.
ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.